ನ್ಯಾಯಾಂಗ ತನಿಖೆ ಕೊಟ್ಟಿದ್ದಾರಲ್ಲ ಸರ್, ಇದೇನು ಸುಮ್ಮನೆ ನಾಮಕಾವಸ್ಥೆನಾ? ಎನ್ಕ್ವೈರಿ ಕಮಿಷನ್, ಒಬ್ಬ ರಿಟೈರ್ಡ್ ನಿವೃತ್ತ ನ್ಯಾಯಾಧೀಶರಿಂದ ಎನ್ಕ್ವೈರಿ ಕಮಿಷನ್ನು, ಯಾವ ನಿವೃತ್ತ ಎನ್ಕ್ವೈರಿ ಕಮಿಷನ್ ನಿವೃತ್ತ ನ್ಯಾಯಾಧೀಶರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಎನ್ಕ್ವೈರಿ ಕಮಿಷನ್ ಏನಿದೆಯಲ್ಲ, ಇದು ರಾಜ್ಯದ ಜನರ ಕಣ್ಣಿಗೆ ಮಣ್ಣೆರ್ತಕ್ಕಂಥ ಕೆಲಸ ಇದು. ಯಾಕೆಂತ ಹೇಳಿದ್ರೆ, ಹಿಂದೆ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ACB ಮಾಡಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ರಾಜ್ಯದ ಜನ ನೋಡಿದ್ದಾರೆ. ಇದು ಕೂಡ ಕಾಲಹರಣ ಮಾಡ್ತಕ್ಕಂಥ ಒಂದು ತಂತ್ರಗಾರಿಕೆ, ಒಂದು ಕುತಂತ್ರದ ಕೆಲಸ. ಅದು ಬಿಟ್ಟರೆ ಅದರಲ್ಲೇನೂ ಕೂಡ ನೀವು ನ್ಯಾಯ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು, ಮಾನ್ಯ ಮುಖ್ಯಮಂತ್ರಿಗಳೇ, ತಮ್ಮ ಕುಟುಂಬದ ಮೇಲೆ ಆರೋಪ ಬಂದಿರತಕ್ಕಂಥದ್ದು ಒಂದು, ತಮ್ಮ ಕುಟುಂಬಕ್ಕೆ ಸೈಟ್ ಸಿಕ್ಕಿರ್ತಕ್ಕಂಥದ್ದು ಒಂದು. ಎರಡನೇದು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಮೇಲೆ ಸರ್ಕಾರ ಬಂದಮೇಲೆ ಸಾವಿರಾರು ನಿವೇಶನಗಳನ್ನು, ಸಾವಿರಾರು ಕೋಟಿ ಬೆಲೆ ಬಾಳ್ತಕ್ಕಂಥ ನಿವೇಶನಗಳನ್ನು ಹಾದಿಲಿ ಬೀದಿಲಿಯವ್ರ ಪುಡಾರಿಗಳು ಕೆಲವರಿಗೆಲ್ಲ ಕೊಟ್ಟಿದ್ದಾರೆ. ಇದರಿಂದ ಮೂಡಕ್ಕೂ ಕೂಡ 4,000ಕ್ಕೂ ಹೆಚ್ಚು ಕೋಟಿಗಳು ನಷ್ಟ ಆಗಿರ್ತಕ್ಕಂಥದ್ದು. ಹಾಗಾಗಿ ಇವೆಲ್ಲವೂ ಕೂಡ ಸಂಪೂರ್ಣವಾಗಿ ತನಿಖೆ ಆಗಬೇಕು. ನಿಮ್ಮ SITಯಿಂದ ಆಗೋದಿಲ್ಲ, ನಿಮ್ಮ ಎನ್ಕ್ವೈರಿ ಕಮಿಷನಿಂದ ಆಗೋದಿಲ್ಲ. ಈ ತನಿಖೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅಂದರೆ CBI ಕೊಡಬೇಕು ಅಂತ ನಾವು ಈಗ ಸಿದ್ದರಾಮಯ್ಯನವರು ಸುದೀರ್ಘ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಡಾಕ್ಯುಮೆಂಟ್ಗಳನ್ನೆಲ್ಲ ರಿಲೀಸ್ ಮಾಡಿದ್ದಾರೆ. ಮೂಡಾದಲ್ಲಿ ಯಾರ್ಯಾರ್ದು ಸೈಟ್ ಇದೆ, ಕುಮಾರಸ್ವಾಮಿ ಅವ್ರದ್ದು ಎಷ್ಟಿದೆ, ನಾಗೇಂದ್ರ ಅವ್ರದ್ದು ಎಷ್ಟಿದೆ, GT ದೇವೇಗೌಡರದ್ದು ಎಷ್ಟಿದೆ, ಬೇರೆ ಬೇರೆ ನಾಯಕರುಗಳಿದ್ದು ಎಷ್ಟಿದೆ ಅಂತ ಹೇಳುವಂಥದ್ದು. ಹಾಗೆಯೇ ಅವ್ರು ಕೆಲವು ಸಚಿವರು ಮಕ್ಕಳು ಅಣ್ಣನ ಮಕ್ಕಳಿಗೆಲ್ಲ ಕೊಟ್ಟದ್ದು, ಅದನ್ನು ಉಲ್ಲೇಖ ಮಾಡ್ಬೋದಿತ್ತಲ್ಲ ಮುಖ್ಯಮಂತ್ರಿಗಳು. ಎರಡನೇದು, ಮುಖ್ಯಮಂತ್ರಿಗಳು ಪ್ರಾಮಾಣಿಕರೇ ಆಗಿದ್ದಿದ್ದರೆ ಸದನದಿಂದ ಸದನದಲ್ಲಿ ಯಾಕೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ? ಅದು ಯಾಕೆ ಕೊಡಲಿಲ್ಲ? ಇವತ್ತು ಸದನದಲ್ಲಿ ನಾವು ಪ್ರತಿಪಕ್ಷದವರು ಈ ವಿಚಾರ, ಇವತ್ತು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಅನ್ಯಾಯ ಆಗಿದೆ, ಲಕ್ಷಾಂತರ ಜನರು ಇವತ್ತು ನಿವೇಶನಕ್ಕೆ ಅರ್ಜಿ ಹಾಕ್ಕೊಂಡು ಇವತ್ತು ಹಾದಿಲಿ ಬಿದಿಲಿ ಅಲ್ದಾಡ್ತಾ ಇದ್ದಾರೆ. ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ನಿವೇಶನ ಲೂಟಿ ಮಾಡಿದ್ದೀರಿ, ಸಾವಿರಾರು ಕೋಟಿ ನಷ್ಟ ಆಗಿದೆ. ಇದ್ರ ಬಗ್ಗೆ ಸವಿಸ್ತಾರವಾಗಿ ಚರ್ಚೆ ಆಗಬೇಕು ಸದನದಲ್ಲಿ ಅಂತ ಹೇಳಿದ್ರೆ ಸದನದಿಂದ ಓಡೋಗ್ತಕ್ಕಂಥ ಪ್ರಯತ್ನ ಮಾಡಿದ್ರಿ. ಸದನದ ನಡೀಬೇಕಾದ್ರೆ ಪ್ರೆಸ್ ಮೀಟ್ ಮಾಡ್ತೀರಿ. ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ಇದೇ ವಿಚಾರಗಳನ್ನು ಸದನದ ಒಳಗಡೆ ಬಂದು ಸವಾಲು ಹಾಕಿದ್ರೆ ವಿರೋಧ ಪಕ್ಷದವ್ರಿಗೆ, ತಾಕತ್ತಿದ್ರೆ ಬನ್ನಿ ಚರ್ಚೆ ಮಾಡಿ, ನಾನಿವತ್ತು ನಿಷ್ಕಳಂಕನಾಗಿದ್ದೇನೆ, ಕಳೆದ 30-40 ವರ್ಷದಲ್ಲಿ ನನ್ನ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇಲ್ಲ, ನೀವೇನು ವಿರೋಧ ಪಕ್ಷದ ಆರೋಪ ಮಾಡ್ತಾ ಇದ್ರಿ, ಬನ್ನಿ ಸದನದಲ್ಲಿ ಚರ್ಚೆ ಮಾಡ್ತೇನೆ ಅಂತೇಳಿ ಸವಾಲು ಹಾಕಿದ್ದಿದ್ರೆ ನಾನು ಒಪ್ಕೊಳ್ತಾ ಇದ್ದೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ. ಆದರೆ ಸದನದಲ್ಲಿ ಚರ್ಚೆ ಮಾಡೋದಕ್ಕೂ ಅವಕಾಶ ಕೊಡಿದರೆ ಸದನವನ್ನು ಮುಗಿಸ್ಬಿಟ್ಟು ಇವತ್ತೊಂದು ಪ್ರೆಸ್ ಮೀಟ್ ಮಾಡ್ತಾರೆ ಅಂದರೆ ಇದು ಯಾವ ನ್ಯಾಯ ಸ್ವಾಮಿ? ಅಂದರೆ CM ಅವ್ರಿಗೆ ಭಯ ಬಂದಿದೆ ಅಂತನಾ? ಕೇಳಿ ನೋಡಿ, CM ಅವ್ರಿಗೆ ಭಯ ಬಂದಿದೆ, ಕಾಂಗ್ರೆಸ್ನಲ್ಲಿ ಅನೇಕ ಹಿರಿಯ ಮುಖಂಡರಿಗೆ ಸಂತೋಷ ಕೂಡ ಬಂದಿದೆ, ಎರಡೂ ಕೂಡ ಆಗಿದೆ. ಸರ್, ಸ್ಪೀಕರ್ ಅವ್ರ ಬಗ್ಗೆ ಭಾಳ ಅಸಮಾಧಾನ ವ್ಯಕ್ತಪಡಿಸಿದ್ರು BJP ನಾಯಕರುಗಳೆಲ್ಲ. ಸ್ಪೀಕರ್ ಅವ್ರು ಏನು ಹೇಳ್ತಾರೆ, ಅಯ್ಯೋ ಎನ್ಕ್ವೈರಿ ಕಮಿಷನ್ ನಡೀತಾ ಇದ್ದಾಗ ಸದನದೊಳಗಡೆ ಹೆಂಗೆ ಚರ್ಚೆ ಮಾಡೋಕ್ಕೆ ಬರುತ್ತೆ? ಪಾಪ ನೋಡಿ, ಮಾನ್ಯ ಸ್ಪೀಕರ್ ಅವ್ರ ಬಗ್ಗೆ ನಾನು ಹೆಚ್ಚು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಒಂದಂತೂ ಸತ್ಯ, ಈ ಒಂದು ಭ್ರಷ್ಟಾಚಾರ ಏನಾಗಿದೆ ಮೂಡಾದಲ್ಲಿ, ಇದು ವಿಸ್ತೃತವಾಗಿ ಚರ್ಚೆ ಮಾಡೋದಕ್ಕೆ ಸಭಾಧ್ಯಕ್ಷರು ಕೂಡ ಅವಕಾಶ ಕೊಡಬೇಕಾಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ಎದ್ದು ನಿಂತು ನನ್ನ ಮೇಲೆ ಆರೋಪ ಬಂದಿದೆ, ಇದು ಅವಕಾಶ ಮಾಡಿಕೊಡಿ ಅಂತೇಳಿ ಅವರು ಸ್ವತಃ ಹೇಳಬೇಕಾಗಿತ್ತು. ಅದು ಆಗಲಿಲ್ಲ, ಅದು ದುರಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.